ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಹೇಳಿದಾಗ ನೀವು ಹೇಳ್ಬೇಕಲ್ಲ. ನಮಸ್ಕಾರಕ್ಕೆ ನಮಸ್ಕಾರ ಹೇಳೋದು ನಮ್ಮ ಸಂಸ್ಕಾರ. ಹಲ್ಲೆಲೂಯಾ. ಕೈ ತಂದಿರಾ? ಇಲ್ಲ. ನಾನು ಹಲ್ಲೆಲೂಯಾ ಹೇಳಿದಾಗ ನೀವೆಲ್ಲರೂ ಕೂಡ ಬಲಗೈ ಮೇಲೆತ್ತಿ ಹೇಳಬೇಕು. ಹಂಗಿಲ್ಲ, ನಾನು ಹೇಳಿದಾಗ ಬಲಗೈ ಎತ್ತಬೇಕು. ಹಲ್ಲೆಲೂಯಾ. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಇದು ನಮ್ಮ ಪದ್ಧತಿ, ಡಿಸಿಪ್ಲಿನ್ ಇದು, ಹೌದಲ್ವಾ? ಒಳ್ಳೆ ಘಟ್ಟಕ್ಕೆ ಬಂದಿವಿ. ಒಂದು ಪ್ರಾರ್ಥನೆ ಮಾಡಿಕೊಂಡು ನಾವು ಏನೇ ಮಾಡ್ಬೇಕು. ಯಾಕಂದ್ರೆ ಕೊಲೀಸಿಯರ್ಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಎಫೆಸಿಯರ್ಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಈ ಲೋಕ ಮಾತು ಬಂದಾಗ ಆಮೇಲೆ ಹೇಳ್ಬೇಕು. ಸುಮ್ಮನೆ ಹೇಳ್ಬಾರ್ದು, ಒಳ್ಳೆ ಮಾತು ಬಂದಾಗ ಹೇಳ್ಬೇಕು. ಇವಾಗ ಹೇಳ್ಬೇಕಲ್ಲ, ಒಳ್ಳೆ ಮಾತು ಅಲ್ಲ. ಹೌದಲ್ವಾ? ನೀವೆಲ್ಲ ಬುದ್ಧಿವಂತರು, ಪಟ್ಟಣದಲ್ಲಿದ್ದೀರಿ, ರಾಜಧಾನಿ ಪಟ್ಟಣದಲ್ಲಿದ್ದೀರಿ ನೀವು. ನಾವು ಹಳ್ಳಿ ಸೇವೆ ಮಾಡೋರು, ಅವ್ರಿಗೇನು ಗೊತ್ತಿಲ್ಲ. ಬನ್ನಿ ನೀವಲ್ಲಿ. ಅವ್ರು ಏನು ಬ್ಯೂಟಿಫುಲ್ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಏನು ಬರೋದಿಲ್ಲ ಅವ್ರಿಗೆ. ಅಕ್ಷರ ಜ್ಞಾನ ಇಲ್ಲ, ಲೋಕ ಜ್ಞಾನ ಇಲ್ಲ, ಆತ್ಮಿಕ ಜ್ಞಾನ ಇಲ್ಲ, ಯಾವ ಜ್ಞಾನ ಇಲ್ಲ ಅವ್ರದ್ದು. ಬರೀ ಎತ್ತುಗಳಿದ್ದಂಗೆ ಅವರು. ಏನು ಬರೀ ತಿನ್ನೋದು ಮಲಗೋದು ಕೆಲಸ ಮಾಡೋದು, ತಿನ್ನೋದು ಮಲಗೋದು ಕೆಲಸ ಮಾಡೋದು ಅಷ್ಟೇ, ಬೇರೆ ಏನು ಪ್ರಪಂಚನೇ ಗೊತ್ತಿಲ್ಲ. ಅಂಥವ್ರ ಮಧ್ಯದಲ್ಲಿ ಸೇವೆ ಮಾಡಿ ಇವತ್ತು ಬ್ಯೂಟಿಫುಲ್ ಪ್ರೇಯರ್ ಮಾಡ್ತಾರೆ ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏಸಪ್ಪನ ಪ್ರೀತಿ ಮಾಡ್ತಾರೆ ಅವರು. ನೀವು ಮಾಡೋದಿಲ್ಲ ಅಂತಲ್ಲ ಹೇಳೋದು, ಅಂಥವರೇ ಕಲ್ತವ್ರು ಅಂದಮೇಲೆ ನೀವು ಜಾಣ್ರಿ, ನೀವು ಅಡ್ವಾನ್ಸ್ ಇರಬೇಕು. ಇನ್ನು ನಾವು ಮಾತು ಹೇಳ್ತಿದ್ದಂಗೆ ರೆಫರೆನ್ಸ್ ನೀವೇ ಹೇಳ್ಬಿಡ್ಬೇಕು, ಹೌದಲ್ವಾ? ಈಗ ನಾವು ಪ್ರಾರ್ಥನೆ ಮಾಡಿ ಕಾರ್ಯ ಮಾಡ್ಬೇಕಂತ ನಾನು ಹೇಳಿದೆ. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಾವು ಒಂದು ಪ್ರಾರ್ಥನೆ ಮಾಡಿ ಎಲ್ಲರ ಕಣ್ಣುಗಳು ಮುಚ್ಚಬೇಕು. ಯಾರು ಕಣ್ಣು ತೆಗಿಬಾರ್ದು, ತಲೆ ಬಾಗಿಸ್ಬೇಕು, ಕಣ್ಣುಗಳು ಮುಚ್ಚಬೇಕು. ಕರ್ತನ ನಾಮದಲ್ಲಿ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ಬ್ಯಾಪ್ಟಿಸ್ಮ ಕಾರ್ಯಕ್ರಮ, ಬ್ಯಾಪ್ಟಿಸ್ಮಗಾಗಿ ವಚನ ವಾಕ್ಯ. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಕೆ ಪಾಲ್ ರಾಜ್ ಅಯ್ಯರು, ಬಿಷಪ್ ರೆವರೆಂಡ್ ಡಾಕ್ಟರ್ ಕೆ ಪಾಲ್ ರಾಜ್ ಅಯ್ಯರವರು ಪ್ರಾರ್ಥಿಸ್ತಾರೆ. அன்புள்ள பிதாவே, வானத்துக்கும் பூமிக்கும் ஆண்டவராய் கர்த்தாவே, இந்த நல்ல வேலைக்காக நாங்கள் ஜெபிக்கிறோம். முன் தீர்மானிக்கப்பட்ட இந்த நாளிலே ஆண்டவரே, ஞானஸ்தான ஆராதனைக்கு நாங்கள் எல்லாரும் வந்து இந்த நதிக்கரை ஓரமாக வந்து உடைய வார்த்தையை கேட்டு ஆண்டவரே கர்த்தாவே, இந்த தம்பிக்கு ஞானஸ்தானம் கொடுக்க வந்திருக்கிறோம். பரிசுத்த ஆவியானவர் எங்களோடு இடைப்படுவீராக. அந்த தம்பிக்கு புரியணும், என் ஒருத்தருக்காக இவ்வளவு பேர் வந்து நிற்கிறாங்களே, என் ஒரு ஆத்மாவுக்காக இவ்வளவு ஜனங்க வந்து நிற்கிறாங்களே என்ற அந்த ஏக்கத்தையும் தாக்கத்தையும் அந்த தம்பி உள்ளத்துல ஏற்படுத்துவீராக நாங்கள் செபிக்கிறோம். ஏசப்பா ஸ்தோத்திரம். அவங்க ஒருவன் கிடையாது, நாங்கள் ஒரு குடும்பம், நாங்கள் ஒரு ஐக்கியம், நாங்கள் ஒரு திருச்சபை, நாங்கள் எல்லாரும் சேர்ந்து அந்த அன்வரே ஞானஸ்தானத்துக்கு தம்பியை வாழ்த்துக்கிறோம், ஆஸ்வதிக்கிறோம். சொல்ல போற வார்த்தை எல்லாருக்கும் பயனுள்ளதா இருக்க கர்த்தர் கிருபை செய்யும். ಯೇಸು ಕ್ರಿಸ್ತನ ನಾಮದಲ್ಲಿ ಜಪಂಗಲು ಪಿತಾವೇ, ಆಮೆನ್ ಆಮೆನ್. ದೇವರ ಸ್ತೋತ್ರವಾಗಲಿ. ಮತ್ತೆ ಸುಮ್ಮನಿದ್ದೀರಿ ನೋಡು. ದೇವರ ಸ್ತೋತ್ರವಾಗಲಿ. ಆಮೆನ್. ಈಗ ಏನು ಮಾಡಿದ್ರು, ಏನು ಮಾತಾಡಿದ್ರು ದೇವರ ವಾಕ್ಯ ಆಧಾರ ಪಟ್ಟು ನಾವು ಮಾಡಬೇಕು, ಮಾತಾಡಬೇಕು. ಹಾಗಾಗಿ ನಾನು ಒಂದು ಮಾತು ನಿಮ್ಮನ್ನೆಲ್ಲರನ್ನ, ಹಳಬರು, ಹೊಸಬರು, ಇನ್ನು ಮುಂದೆ ತಗೊಳ್ಳೋರು, 3 ವಿಧವಾದ ಜನರು ಇದ್ದಾರೆ ಇಲ್ಲಿ. ಆಲ್ರೆಡಿ ಬ್ಯಾಪ್ಟಿಸಮ್ ತಗೊಂಡಿದ್ದವರು ಇದ್ದಾರೆ, ಈಗ ಹೊಸದಾಗಿ ತಗೊಳ್ಳಿಕ್ಕೆ ಹೋಗ್ತಾ ಇದ್ದವರು ಇದ್ದಾರೆ, ಇನ್ನು ಮುಂದೆ ತಗೊಳ್ಳೋರು, ಇವತ್ತು ತಗೊಳ್ತಾ ಇಲ್ಲ ಕೆಲವರು, ಅವರು 3 ನಮೂನ ಜನಗಳಿದ್ದೀರಿ ಇಲ್ಲಿ. ನಿಮ್ಮೆಲ್ಲರನ್ನೂ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಏನು ಕೇಳ್ತೀನಿ ಅಂದರೆ, ಯೇಸು ಕ್ರಿಸ್ತನನ್ನು ನೀವು ಯಾಕೆ ಅಂಗೀಕಾರ ಮಾಡಿದ್ದೀರಿ? ಈಗ ನಾಳೆ ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗ್ತೀರಿ, ಎಲ್ಲಿ ಹೋಗಿದ್ದೀರಿ ಅಂದರೆ ಕಾವೇರಿ ನದಿಯಲ್ಲಿ ಬ್ಯಾಪ್ಟಿಸಮ್. ಯೇಸು ಸ್ವಾಮಿನ ಯಾಕೆ ನಂಬಿದಿರಿ, ಏನು ಸಮಾಚಾರ ಅಂತ ಯಾರು ಕೇಳಿದ್ರು ಅನ್ಯರು, ಅವಾಗ ಏನು ಹೇಳ್ತೀರಿ? ಯಾಕೆ ಯೇಸು ಸ್ವಾಮಿ ನಂಬಿದಿರಿ? ಎಲ್ಲೈತೆ? ಅಲ್ಲ, ವಾಕ್ಯ ಮನೆಗೆ ರೆಫರೆನ್ಸ್ ಇಂಪಾರ್ಟೆಂಟ್. ನೀವು ಹೇಳಿದ್ರಿ, ಇಬ್ರು ಹೇಳಿದ್ರಿ ಅಷ್ಟೇ, ಬೇರೆ ಯಾರಿಲ್ಲ. ಯಾರು? ಇನ್ನೊಂದು ಪಾಲ್ರಾಜ್ ಹೇಳಿದ್ನಲ್ಲ, ನೋಡಿದ್ಯಾ? ಪಾಲ್ರಾಜ್, ನೀನು ಹೇಳ್ಬೇಡಪ್ಪ, ನೀನು ಸ್ವಲ್ಪ ಸುಮ್ಮನೆ ಇರು, ನೀನು ಅಡ್ವಾನ್ಸ್ ಇದ್ದೀನಿ ನೀನು. ಇವನ್ ಕೇಳ್ತಾ ಇದ್ದೀನಿ ಮರಿ. ಯೇಸು ಯಾಕಪ್ಪ
ಯಾಕಪ್ಪ ಅಂಗೀಕಾರ ಮಾಡಿದಿರಿ? ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಏನಪ್ಪ? ನಿತ್ಯ ಜೀವ. ನಿತ್ಯ ಅಂದ್ರೆ ಯಾವಾಗಲೂ. ಯಾವಾಗಲೂ ಅಂದ್ರೆ ನಾವು ಬದುಕಿರ್ಬೇಕಾದ್ರೆ ಯೇಸು ಕ್ರಿಸ್ತ ನಮ್ಮ ಹತ್ರ ಇರ್ತಾನೆ. ಪಾಸ್ಟಮ್ಮ ಪುಷ್ಪಲತಮ್ಮ ಹೇಳ್ತಿರ್ತಾರೆ, ನಾವು ಬದುಕಿರ್ಬೇಕಾದ್ರೆ ದೇವ್ರು ನಮ್ಮ ಜೊತೆ ಇರ್ತಾನೆ. ನಾವು ಸತ್ತೋದ್ಮೇಲೆ ನಾವು ಎಲ್ಲಿರ್ತೀವಿ? ಅವ್ರ ಹತ್ರ ಇರ್ತೀವಿ. ಅಂದ್ರೇನು? ಬದುಕಿದ್ದಾಗೂ ಬದುಕಿರ್ತೀವಿ, ಸತ್ತಾದಾಗೂ ಬದುಕಿರ್ತೀವಿ. ಈಗ ಈ ಪ್ರಕ್ರಿಯೆ ಏನಿದೆ ಇವತ್ತು ಮಾಡ್ತಾ ಇರೋದು, ನಾವು ವಾಕ್ಯದಲ್ಲಿ ಏನು ಎಲ್ಲಿ ಬರೆದಿಟ್ಟೈತೆ ಅಂದ್ರೆ, ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಒಬ್ರು ಯಾರನ್ನು ಕನ್ನಡ ತಮಿಳು. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಏನ್ ಪಡಿಬೇಕಂತೆ? ವಾಕ್ಯ ಐತೆಲ್ಲ. ವಾಕ್ಯ ನಾನು ಹೇಳಿದ ಮಾತಾ ಇದು ದೇವ್ರು ಹೇಳಿದ ಮಾತಾ? ಏನ್ ಹೇಳ್ತಾ ಇದ್ದಾನೆ ದೇವ್ರು ಇವತ್ತು ವಾಕ್ಯ ಮೂಲಕ? ನಿತ್ಯ ಜೀವ ಪಡೆಯಬೇಕು. ಒಬ್ಬರು ಕೂಡ ನಾಶ ಆಗ್ಬಾರದು. ಒಬ್ಬರು ಕೂಡ ನಾಶ ಆಗೋದು ದೇವ್ರಿಗೆ ಇಷ್ಟ ಇಲ್ಲ. ಹುಟ್ಟಿದ ಜನಾಂಗ ಎಲ್ಲರೂ ಕೂಡ ರಕ್ಷಣೆ ಹೊಂದ್ಕೊಂಡು ದೇವ್ರ ಹತ್ರ ಹೋಗ್ಬೇಕು ಅನ್ನೋದು ಆತನ ಇಚ್ಛಾ, ದೇವ್ರದ್ದು. ಹೌದಾ? ಮಾರ್ಕ್ ಸುವಾರ್ತೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನೀವು ಹೋಗಿರಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಪಡೆದುಕೊಂಡವರಿಗೆ ರಕ್ಷಣೆ. ರಕ್ಷಣೆ ಏನಮ್ಮ? ರಕ್ಷಣೆ ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? ನಾವು ದೀಕ್ಷಾ ಸ್ನಾನ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ನಂಬಬೇಕು. ಏನ್ ನಂಬಬೇಕು? ಯೇಸು ಕ್ರಿಸ್ತನನ್ನು ಏನಂತ ನಂಬಬೇಕು? ಯೇಸು ಕ್ರಿಸ್ತನ ಜುಬ್ಬ ಹಾಕಿದ್ದ, ಯೇಸು ಕ್ರಿಸ್ತನ ಜುಲ್ಪ ಬಿಟ್ಟಿದ್ದ, ಯೇಸು ಕ್ರಿಸ್ತನ ಅದ್ಭುತಗಳು ಅದೆಲ್ಲ ನಂಬಬೇಕಾಗಿರೋದು. ಎದಕ್ಕಾಗಿ ನಂಬಬೇಕು? ಇಲ್ಲ ಇಲ್ಲ ಇಲ್ಲ. ನಿತ್ಯ ಜೀವ ಸರಿ, ನಿತ್ಯ ಜೀವ ಕೊಡ್ತಾನೆ ಅದ ನಂಬಿದ್ರೆ ಸರಿ. ಈಗ ಯೇಸು ಕ್ರಿಸ್ತನಲ್ಲಿ ಇರುವಂತ ವಿಶೇಷ ಏನು ಅದು ನೀವು ತಿಳ್ಕೋಬೇಕಾಗಿದೆ ಇವತ್ತು. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಬರ್ಕೊಳ್ಳೋರು ಬರ್ಕೊಳ್ಳಿ, ಬೇಕಾರೆ ನೋಟ್ ಮಾಡ್ಕೊಳ್ಳೋರು ನೋಟ್ ಮಾಡ್ಕೊಳ್ಳಿ. 11:25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು. ಅಲ್ಲಿ ನಿಂತ್ಕೋತಾಯಿ. ಅಲ್ಲೇನ್ ಹೇಳಿದ್ರು? ಸುವಾರ್ತೆ ಹೇಳಿದಾಗ, ದೇವ್ರ ವಾಕ್ಯ ಹೇಳಿದಾಗ, ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡವನಿಗೆ ರಕ್ಷಣೆ. ಇಲ್ಲೇನ್ ಹೇಳ್ತಾ ಇದ್ದೇನೆ? ನನ್ನನ್ನು ನಂಬುವವನು. ನಂಬಿದ್ರೆ ಏನ್ ಸಿಗ್ತದೆ ನಮ್ಗೆ? ದೇವರ ವಾಕ್ಯ ಹೇಳ್ತತೆ. ಓದಮ್ಮ. ನನ್ನನ್ನು ನಂಬುವವರು ಸತ್ತರು ಬದುಕುವವನು. ತಮಿಳಿನಲ್ಲಿ ಓದಮ್ಮ ಅದು ವಾಕ್ಯ ಆರಂಭ. நானே உயிர்த்தெழுதாலும் ஜீவனமாயிருக்கிறேன், என்னை விசுவாசிக்கிறவன் மரித்தாலும் பிழைப்பான். ಈಗ ನಾವೇನ್ ನಂಬಬೇಕೀಗ? ಇದು ಅರ್ಥ ಆಗಿಲ್ಲ ನಿಮ್ಗೆ. ಯೇಸು ಅವರು ಪದಗಳಿಂದ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನಾನೇ ಜೀವವು, ನಾನೇ ಪುನರುತ್ಥಾನವು, ನಾನೇ ಜೀವವು ಹೇಳ್ಬೇಕು. ನಾನೇ ಜೀವ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ನಾನೇ ಪುನರುತ್ಥಾನ. ಪುನರುತ್ಥಾನಗಳು ಎರಡು, ಒಂದು ಮರಣ ಪುನರುತ್ಥಾನ, ಇನ್ನೊಂದು ಜೀವನ ಪುನರುತ್ಥಾನ. ಇದು ನಿಮ್ಗೆ ಇನ್ನೊಂದ್ಸರಿ, ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಆದ್ರೂ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ಮರಣ ಪುನರುತ್ಥಾನ ಅಂದ್ರೇನು, ಜೀವ ಪುನರುತ್ಥಾನ ಅಂದ್ರೇನು? ಈಗ ಯೇಸು ಸ್ವಾಮಿ ಬರ್ತಾನೆ ಅಂತ ನಂಬ್ತಾ ಇದ್ದೀರಾ? ಎರಡನೇ ಸರಿ ಬರ್ತಾನೆ ಅಂತ ನಂಬ್ತಾ ಇದ್ದೀರಾ? ಬರ್ಬೇಕಾದ್ರೆ ಏನ್ ನಡೀತಾ ಇದೆ? ಒಂದು ಕ್ರಿಯೆ ನಡೀತಾ ಇದೆ. ಏನ್ ನಡೀತಾ ಇದೆ? ಯೇಸು ಸ್ವಾಮಿ ಬರುವಂತ ಸಮಯದಲ್ಲಿ, ಮಧ್ಯಾಕಾಶಕ್ಕೆ ಬರುವಂತ ಸಮಯದಲ್ಲಿ ತುತ್ತೂರಿ ಊದ್ತಾರೆ. ಹೌದಾ? ಊದಿದಾಗ ಏನಾಗ್ತತೆ? ಅದು ಮರಣ ಪುನರುತ್ಥಾನ. ಅಂದ್ರೆ ಅಲ್ಲಿ ಕ್ಷಣವರೆಗೆ ಯಾರ್ಯಾರು ಲೋಕದಲ್ಲಿ ಸತ್ತಿದ್ದಾರೆ, ಯಾರ್ಯಾರು ಸಮಾಧಿಗಳಲ್ಲಿ ಇದ್ದಾರೋ
ಮರಣಿಸಿ ಹೋದವರು ಅವರೆಲ್ಲರೂ ಎದ್ಕೊಳ್ತಾರೆ. ಈಗ ತುಂಡು ತುಂಡಾಗಿ ಸತ್ತಿರ್ತಾರೆ, ಅವ್ರು ಹೆಂಗ ಮಧ್ಯೆ ಹೇಳ್ತಾರೆ ಅಂದ್ರೆ ಈ ದೇಹ ಈ ಶರೀರ ಇರೋದಿಲ್ಲ ಮನುಷ್ಯನಿಗೆ, ಅಲ್ಲಿ ರೂಪಾಂತರ ಶರೀರ ಬರ್ತದೆ. ಯಾವ ಶರೀರ ಬರ್ತದೆ? ರೂಪಾಂತರ ಶರೀರ ಬರ್ತದೆ. ಆ ಆತ್ಮ, ಅವ್ರ ಆತ್ಮ ಏನಾಗ್ತತೆ, ಅಲ್ಲಿವರೆಗೆ ಕಾಯ್ಕೊಂಡಿದ್ದಂತ ಆತ್ಮ ಈಗ ಇಲ್ಲಿವರೆಗೆ ಸತ್ತಿದವ್ರು ಇದ್ದಾರೆ. ಅವ್ರು ಎಲ್ಲಿರ್ತಾರೆ? ಅವ್ರು ಎಲ್ಲಿರ್ತಾರೆ ಅಂದ್ರೆ ಈಗ ಪರಲೋಕಕ್ಕೆ ಮುಂದೆ ಒಂದು ಪರದೇಶ ಅಂತಿದೆ. ನೀತಿವಂತರು ಆ ಪರದೇಶದಲ್ಲಿ ಇರ್ತಾರೆ, ಸತ್ತವರೆಲ್ಲರೂ ಅವ್ರ ಆತ್ಮಗಳಲ್ಲಿ ಇರ್ತವೆ. ಯಾಕೆ ಅಲ್ಲಿರ್ತಾರೆ ಅಂದ್ರೆ ಯೇಸು ಎರಡನೇ ಸಾರಿ ಬರ್ತಾನೆ, ಬಂದಾಗ ನ್ಯಾಯ ತೀರ್ಪು ನಡೀತದೆ, ಜಡ್ಜ್ಮೆಂಟ್ ಆಗ್ತದೆ. ನೀನು ಬದುಕಿರುವಂತ ಕಾಲದಲ್ಲಿ ಯೇಸುವನ್ನ ನಂಬಿದೀಯಾ? ನಂಬಲಿಲ್ಲವಾ? ಯೇಸು ಸೇವೆಗಳಿಗೆ ಅಡ್ಡಿ ಆಟಂಕಗಳು ಮಾಡಿದೀಯಾ? ಸೇವಕರನ್ನ ಅಡ್ಡಿ ಆಟಂಕಗಳನ್ನು ಮಾಡಿದೀಯಾ? ಇವೆಲ್ಲ ಲೆಕ್ಕಾಚಾರಗಳು ಬರೆದಿಟ್ಟದ, ಅವೆಲ್ಲ ಲೆಕ್ಕಾಚಾರ ಅಲ್ಲಿ ಒಪ್ಪಿಸ್ಬೇಕು ನೀವು. ಪರದೇಶದಲ್ಲಿ ಇರ್ತಾರೆ ಅವರು. ಅದೇ ರೀತಿಯಲ್ಲಿ ಅನೀತಿವಂತರು, ಯೇಸುವನ್ನು ವಿರೋಧ ಮಾಡಿದವರು, ದೇವರ ಸೇವೆಗೆ ವಿರೋಧ ಮಾಡಿದವರು, ಅವರು ಕೂಡ ಒಂದು ಕಡೆ ಇರ್ತಾರೆ. ಅದನ್ನ ಇಂಗ್ಲಿಷಲ್ಲಿ ಹೇಡ್ಸ್ ಅಂತ ಕರೀತಾರೆ. ಅದನ್ನ ಕನ್ನಡದಲ್ಲಿ ಹೇಳಬೇಕಾದ್ರೆ ಅಧೋಲೋಕ, ನರಕ ಒಳಗೆ ಅದೊಂದು ಜಾಗ. ಅವ್ರು ಅಲ್ಲಿ ಇರ್ತಾರೆ, ಅವರು ಕಾಯ್ತಾ ಇದ್ದಾರೆ. ಈಗ ಇವರು ಕಾಯ್ತಾ ಇದ್ದಾರೆ, ನೀತಿವಂತರು ಸತ್ತವರು ಅವರು ಕಾಯ್ತಾ ಇದ್ದಾರೆ. ಜಡ್ಜ್ಮೆಂಟ್ ಆಗ್ತತೆ. ಅದು ಅಲ್ಲ ನಮ್ಮ ಸಬ್ಜೆಕ್ಟ್. ಅದು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎದ್ದೇಳುವುದು ಜಡ್ಜ್ಮೆಂಟ್ಗಾಗಿ, ಮರಣಿಸಿದವರು. ಎರಡನೇ ಮಾತು ಅಲ್ಲೇ, ಅದು ಇದೆಲ್ಲ ನೀವು ಮನೆಗೆ ಹೋಗಿ ಓದ್ಕೊಳ್ಳಿ. 4ನೇ ಅಧ್ಯಾಯ, 1 ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಚನದಿಂದ ಬರೆಯಲ್ಪಟ್ಟಿದೆ. ಅದರಲ್ಲಿ ಏನ್ ಬರೆಯಲ್ಪಟ್ಟಿದೆ? ಮಧ್ಯಾಕಾಶಕ್ಕೆ ಬರುವಂತ ಸಮಯದಲ್ಲಿ ಸತ್ತು ಸಮಾಧಿಗಳಲ್ಲಿರುವಂತವ್ರು ಮೊದಲನೇದಾಗಿ ಎದ್ದೊಳ್ತಾರೆ. ಅವರು ಯೇಸು ಹತ್ರ ಹೋಗ್ತಾರೆ. ಎರಡನೇದಾಗಿ ಬದುಕಿರುವ ನಾವು, ಈಗ ಯೇಸು ಬಂದಂತ ತಿಳ್ಕೊಳ್ಳಿ. ಆದ್ರೆ ಫಸ್ಟ್ ನಾವು ಹೋಗೋದಿಲ್ಲ. ಫಸ್ಟ್ ಸಮಾಧಿಗಳಲ್ಲಿದ್ದವರು, ಸತ್ತಂತವ್ರು, ಅವ್ರು ಎದ್ದೊಳ್ತಾರೆ. ಯೇಸಮ್ಮನ ಯಾರು ನಂಬಿರ್ತಾರಲ್ಲ ಅವರೆಲ್ಲರೂ ಯೇಸಮ್ಮ ಹತ್ರ ಹೋಗ್ಬಿಡ್ತಾರೆ ಫಸ್ಟ್. ಇನ್ನು ನಿಮ್ಮಲ್ಲಿ ಯಾರು ದೀಕ್ಷಿಸ್ತಾನ ತಗೊಂಡಿಲ್ಲ, ಬ್ಯಾಪ್ಟಿಸಮ್ ತಗೊಂಡಿಲ್ಲವೋ, ಆದಷ್ಟು ಬೇಗ ಡಿಸೈಡ್ ಮಾಡ್ರಿ ತಗೊಳ್ಳಿಕ್ಕಾಗಿ. ಒಂದು ಮಾತು, ಈಗ ಬದುಕಿರುವ ನಾವು, ಜೀವನ ಪುನರುತ್ಥಾನ ಇದೆ. ಬದುಕಿರೋ ನಾವು ಪುನರುತ್ಥಾನ ಹೊಂದ್ಕೊಳ್ತೇವೆ. ನಾವು ಈ ಪ್ರಾಣ ಆತ್ಮ ಶರೀರಗಳಿಂದ ಆಕಾಶಕ್ಕೆ ಯಾರು ಹೋಗೋದಿಲ್ಲ. 3 ಹೋಗಿದ್ದಾರೆ, ಯಾರು ಹೋಗೋದಿಲ್ಲ. ಆದ್ರೆ 3 ಹೋಗಿದ್ದಾರೆ. ಯಾರು ಹೋಗಿದ್ದಾರೆ? ಏಲಿಯಾ, ಏನೋಕು, ಇನ್ನೊಬ್ರು ಹೋಗಿದ್ದಾರೆ. ಒಬ್ರು ಇಬ್ರು ಮೂರು, ಒಬ್ರು ಇಬ್ರು ಮೂರು, ಬೇರೆ ಯಾರು ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತ ಸಾವಿರಾರು ಮಂದಿ ನೋಡುತ್ತಿರುವಾಗ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾವುದು? ಅಪೊಸ್ತಲ ಕಾರ್ಯದಲ್ಲಿ. ಎಲ್ಲರೂ ನೋಡುತ್ತಿರುವಾಗ ಯೇಸು ಕ್ರಿಸ್ತನ ಏನ್ ಮಾಡ್ತಾನ? ಪ್ರಾಣಾತ್ಮ ಶರೀರಗಳಿಂದ ಹಾಗೇ ಮೇಲಕ್ಕೆ ಹೋಗ್ತಾನ. ಅವರೋಹಣ ಅಂತ ಕರೀತಾರೆ ಅದನ್ನ. ಆ ಮೇಲೆ ಹೋದಾಗ ಆತನನ್ನ ಒಂದು ಮೇಘ ಕರ್ಕೊಂಡು ಹೋಗ್ತತೆ. ಆ ಮೇಘದ ಹೆಸರು ಶಕೀನಾ. ಆ ಮೇಘದ ಹೆಸರು ನೀವು ಹೆಣ್ಮಕ್ಳು ಬಿಟ್ರೆ ಶಕೀನ ಅಂತ ಹೆಸರು ಇಡಬೇಕಾದ್ರೆ ಆಯ್ತು. ಅದು ಜೀವ ಪುನರುತ್ಥಾನ. ಅದ್ರ ಬಗ್ಗೆ ಇನ್ನು ಬೇರೆ ಸಬ್ಜೆಕ್ಟ್ ಇದೆ, ಆಮೇಲೆ ಹೇಳ್ತೀನಿ. ಈಗ ಯೇಸು ಸ್ವಾಮಿ ಆತನೇ ಹೇಳ್ತಾ ಇದ್ದೇನೆ, ನಾನೇ ಜೀವನ, ನಾನೇ ಪುನರುತ್ಥಾನ. ಪುನರುತ್ಥಾನ ಅಂದ್ರೆ ಏನು? ಪುನರುತ್ಥಾನ ಅಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ, ನಿನಗಾಗಿ, ನನಗಾಗಿ, ನಮ್ಮೆಲ್ಲರಿಗಾಗಿ, ಪಾಪಿಗಳಿಗಾಗಿ. ನಮ್ಮನ್ನ ನರಕದಿಂದ ತಪ್ಪಿಸಿ ಆತನು ಸತ್ತು ಹೋದ ಯೇಸು ಸ್ವಾಮಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತವಾಗಿ ಎದ್ದು ಬಂದ. ಇದು ಪುನರುತ್ಥಾನ. ನಾನು ಬೇಗ ಮುಗಿಸ್ತೀನಿ. ಪುನರುತ್ಥಾನವನ್ನು ನಂಬಬೇಕು ನಾವು. ಏನ್ ನಂಬಬೇಕು? ನಂಬಲಿಲ್ಲ ಅಂದ್ರೆ ನೀವು ದೀಕ್ಷಾ ತಾನು ತೆಗೆದುಕೊಂಡು ವೇಸ್ಟ್. ಪ್ರಿಯ ಮಕ್ಕಳೇ, ನಾವು ಮೊದಲನೇ ಅಂದ್ರೆ ನಂಬಬೇಕು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಲ್ಲ. ಏನ್ ನಂಬಬೇಕು ನಾವು? ಅಲ್ಲ, ಯೇಸು ಕ್ರಿಸ್ತನು ಪುನರುತ್ಥಾನನೂ ಆದ. ಸತ್ತು ಸತ್ಯ ಹೋಗಿಲ್ಲ, ಸತ್ತು ಬದುಕಿ ಬಂದಿದ್ದಾನೆ. ಜೀವಳ ತಂದೆ, ಜೀವದಿಂದ ಇದ್ದಾನೆ. ಇವತ್ತು ಕೂಡ ಜೀವಿಸ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆಗೆ ಆತನು ಉತ್ತರ ಕೊಡ್ತಾನೆ, ಸದುತ್ತರ ಕೊಡ್ತಾನೆ. ನಾವು ಸತ್ರ ಕೂಡ ನಾವು ಬದುಕ್ತೀವಿ. ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ಯಾರು ನಂಬಿಕೆ ಇಡ್ತಾರೋ, ನಾವು ಸತ್ರ ಕೂಡ ನಾವು ಬದುಕ್ತೀವಿ. ಇದನ್ನ ನಂಬಬೇಕು ನಾವು. ನಂಬಿದ್ರೆ ಯೇಸು ಸ್ವಾಮಿ ಮಕ್ಕಳಾಗ್ತೀರಿ ನೀವು. ಅಲ್ಲೆಲೂಯಾ. ಏನ್ ನಂಬಬೇಕು?
ಪುನರುತ್ಥಾನ ಪದ ಬಳಸಿರಿ. ಏನ್ ನಂಬಬೇಕು? ಪುನರುತ್ಥಾನ ಅಂದ್ರೆ ಯೇಸು ಸ್ವಾಮಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತವಾಗಿ ಮರಣವನ್ನು ಗೆದ್ದುಕೊಂಡು ಬಂದ ಜೀವಿಸುವ ದೇವರು ಅಂತ ನಂಬಬೇಕು. ಪುನರುತ್ಥಾನವನ್ನು ನಂಬಬೇಕು. ಏನ್ ನಂಬಬೇಕು ನಾವು? ಹಾಗಾದ್ರೆ ನೀನು ಬ್ಯಾಪ್ಟಿಸಮ್ ತಗೊಂಡಿದ್ದು ಸಾರ್ಥಕವಾಗ್ತದೆ. ಹಾಗಾದ್ರೆ ನೀನು ನಿತ್ಯ ಜೀವ ಹೊಂದ್ಕೊಳ್ತಿ. ಫಸ್ಟ್ ಕ್ರಿಯಾ ನಂಬಬೇಕು, 2ನೇ ಕ್ರಿಯಾ ಬ್ಯಾಪ್ಟಿಸಮ್ ತಗೋಬೇಕು, 3ನೇ ಕ್ರಿಯಾ ರಕ್ಷಣೆ ಹೊಂದ್ಕೊಳ್ತೀರಿ. 3ನೇ ಕ್ರಿಯೆನು ರಕ್ಷಣೆ ಅಂದ್ರೇನು? ರಕ್ಷಣೆ ಅಂದ್ರೆ ಹುಟ್ಟಿದಾಗಿಂದ ಇವತ್ತುವರೆಗೂ ನೀನೇನ್ ತಪ್ಪುಗಳು, ಅಪರಾಧಗಳು, ಪಾಪಗಳು ಮಾಡಿದೆಯೋ ಅವೆಲ್ಲವನ್ನು ಕ್ಷಮಿಸಲ್ಪಟ್ಟಿವೆ. ಯೇಸು ಹೇಳ್ತಾನೆ, ನಾನು ಪರಿಶುದ್ಧನು, ನೀನು ಪರಿಶುದ್ಧನ. ಯಾಕೆ ಹೇಳಿದಂದ್ರೆ ಪರಲೋಕಕ್ಕೆ ಪರಿಶುದ್ಧರು ಮಾತ್ರ ಹೋಗೋದು. ಪುನರುತ್ಥಾನನಾಗಿದ್ದೇನೆ, ಜೀವಿಸೋ ದೇವರು ನಾವು ಮಾಡೋದು ಎಲ್ಲ ನೋಡ್ತಾ ಇದ್ದಾನೆ ಸ್ವಾಮಿ ಅಂತ ನಾವು ಸಾಕ್ಷಿ ಹೇಳಬೇಕು. ಹಾಗಾದ್ರೆ ದೇವರು ಮಾಡ್ತೀವಿ. ಮತ್ತೆ ನೀನು ಬ್ಯಾಪ್ಟಿಸಮ್ ತೆಗೆದುಕೊಂಡು, ಈಗ ಬ್ಯಾಪ್ಟಿಸಮ್ ಯಾಕೆ ತಗೊಳ್ತೀಯ ಅಂದ್ರೆ ನೀನು ಪಾಪಗಳೆಲ್ಲ ಕ್ಷಮಿಸಲ್ಪಡ್ಬೇಕು, ತೊಳೆಯಲ್ಪಡ್ಬೇಕು. ಹೆಂಗ್ ತೊಳೆದಂದ್ರೆ ಯಾವ ಸಾಬೂನು ಹಾಕಿದ್ರೆ ಹೋಗಲ್ಲ ಪಾಪ. ಒಂದೇ ಒಂದು ಯೇಸು ಕ್ರಿಸ್ತನ ಪವಿತ್ರ ರಕ್ತದಲ್ಲಿ ಪಟ್ರೆ ಮಾತ್ರ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ರೆ ನಾವು ಪರಿಶುದ್ಧರಾಗ್ತೀವಿ. ಇದು ನಂಬಬೇಕು ನಾವು. ಈಗ ನೀನು ಪಾಪಿ, ಈಗ ಇಲ್ಲಿವರೆಗೂ ಪಾಪಿನೇ. ನೀನು ನೀರಲ್ಲಿ ಮುಳುಗಿ ಮೇಲೆ ಎದ್ದೇಳುವಾಗ ನೀರಲ್ಲಿ ನಿನ್ನ ಪಾಪಕ್ಕೆ ನೀನು ಸತ್ತೋಗ್ಬಿಟ್ಟಿ. ಎದ್ದು ಆದ್ಮೇಲೆ ನೀತಿವಂತನಾಗಿ, ಪವಿತ್ರನಾಗಿ, ಪರಿಶುದ್ಧನಾಗಿ ನೀನು ಬದುಕಬೇಕು. ಹಾಗಾದ್ರೆ ನೀನು ನಿಜವಾದ ಬ್ಯಾಪ್ಟಿಸಮ್ಗೆ ಅರ್ಥ. ಆಗ ಬದುಕ್ತೀಯಾ? ಯಾರು ನೀವು ಬಂಗಾರ ಕೊಡ್ತೀನಿ ಅಂದಿದ್ದಾರ? ಬ್ಯಾಪ್ಟಿಸಮ್ ತಗೊಂಡ್ರೆ ಬಂಗಾರ ಕೊಡ್ತೀನಿ ಅಂದಿದ್ದಾರ? ಬೆಳ್ಳಿ ಕೊಡ್ತೀನಿ ಅಂದಿದ್ದಾರ? ಒಂದು ಬಿಲ್ಡಿಂಗ್ ಬರೆದು ಕೊಡ್ತೀನಿ ಅಂದಿದ್ದಾರ? ಇಲ್ಲಲ್ಲ. ಯಾಕೆ ಬ್ಯಾಪ್ಟಿಸಮ್ ತಗೊಳ್ತಾ ಇದೆಯಪ್ಪ? ಕಡவுளுக்கு ಆಗಲ್ಲಪ್ಪ. ಇಷ್ಟೊತ್ತು ಹೇಳಿದ್ದೇನು? ನಿತ್ಯ ಜೀವ ಪರಲೋಕ, ನಿತ್ಯ ಜೀವ ಪರಲೋಕ. ತಮಿಳಲ್ಲಿ சொல்லಮ್ಮ. ಅಪ್ಪಡಿ ಅದು ನಂಬಬೇಕು. ಸರ್, ಹಾಗಾದ್ರೆ ಈ ಮಗನಿಗೆ ಇವತ್ತು ಬ್ಯಾಪ್ಟಿಸಮ್ ಕೊಡ್ತೀವಿ. ಆ ನೀರಂದ್ರೆ ಏನಂದ್ರೆ ಯೇಸು ಕ್ರಿಸ್ತನ ರಕ್ತ ಅಲ್ಲ, ಪರಿಶುದ್ಧ ರಕ್ತ. ನಮ್ದೆಲ್ಲ ರಕ್ತ. ಯೇಸು ಕ್ರಿಸ್ತನ ರಕ್ತ ಎಂತ ರಕ್ತ? ಪರಿಶುದ್ಧ. ನಾವೆಲ್ಲ ಬಂಧುಗಳು, ನಾವೆಲ್ಲ ಬಂಧುಗಳು. ಏನ್ ಬಂಧುಗಳು ಅಂದ್ರೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ಬಂಧುಗಳು ನಾವು. ಪಾಲ್ರಾಜ್, ನೀನು ನಾನು ಬಂಧುಗಳೇ. ಆಮೇನ್. ನಾವೆಲ್ಲರೂ ಬಂಧುಗಳೇ. ಅಕ್ಕ ನೀನು ಬಂಧು, ತಂಗಿ ನೀನು ಬಂಧು, ಮಗಳೇ ನೀನು ಬಂಧು. ನಾವೆಲ್ಲರೂ ಬಂಧುಗಳು. ನಾವು ಶರೀರ ಬಂಧುಗಳಿಗಿಂತಲೂ ಆತ್ಮ ಬಂಧುಗಳು. ನಾವು ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಒಬ್ರು ತಪ್ಪು ಮಾಡಿದ್ರೆ ಕ್ಷಮಿಸಬೇಕು. ಒಬ್ರಿಗಾಗಿ ಒಬ್ರು ಪ್ರಾರ್ಥನೆ ಮಾಡಬೇಕು. ಒಬ್ರಿಗೆ ಕಾಳಜಿ ವಹಿಸ್ಬೇಕು, ಬಲಪಡಿಸ್ಬೇಕು. ಯೇಸುವಿನ ನಂಬಿಕೆಯನ್ನು ನಾವು ಕೂಡಿಸ್ಬೇಕು. ಇದು ನಾವು ಬಲಪಡಿಸೋದಂದರೆ, ಇದು ಪ್ರೀತಿಸೋದಂದ್ರೆ. ದೇವರು ಒಳ್ಳೆ ಘಟ್ಟಕ್ಕೆ ನಮ್ಮ ತಂದಿದ್ದಾನೆ. ಈಗ ಎಲ್ಲಿ ಮುಳುಗ್ತೀನಿ ನೀನು? ಪರಿಶುದ್ಧ ರಕ್ತದಲ್ಲಿ. ಅಲ್ಲಿ ಒಂದು ಹಾಡೈತೆ. ಆ ಹಾಡು ಏನು ಗೊತ್ತಾ? ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರವಾದವು ನನ್ನ ಮನುಷ್ಯನಾಗಿ ಮಾಡಿದೆ. ನನ್ನ ಮನುಷ್ಯನಾಗಿ ಮಾಡಿದೆ. ಪ್ರೀತಿಸುವೆ, ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ, ನಾನಿನ್ನಲ್ಲಿ ಸೇರುವರೆಗೂ. ಸಾಕು. ಯೇಸು ಸ್ವಾಮಿನ ಪ್ರೀತಿಸ್ಬೇಕು ನಾವೆಲ್ಲರೂ. ಪ್ರೀತಿಸು. ನಿನ್ನೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತ್ಯಾಗಣ್ಣ ಕೇಳ್ತಿದ್ದ, ಅಯ್ಯ ನಾವು ಒಂದು ಸಭೆಯಲ್ಲಿ ಸರಿಯಾಗಿ ಸೇವೆ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಭಾರತ ದೇಶ, ನೇಪಾಳ ದೇಶದಲ್ಲಿ ಇಷ್ಟೆಲ್ಲ ಸೇವೆ ಮಾಡಿದಿರಿ, ಹೆಂಗೆ ಸಾಧ್ಯ ಆಯಿತು ಅಂತ ಹೇಳ್ತಾನೆ. ಹೆಂಗೆ ಸಾಧ್ಯ ಆಯಿತು ಅಂದರೆ
ಸಾಧ್ಯವಾಗ್ತದೆ ಅಂದ್ರೆ ಹೆಂಗಯ್ಯ? ಯೇಸು ಸ್ವಾಮಿನ ಪ್ರೀತಿಸಿದ್ರೆ ಸಾಧ್ಯ ಆಗ್ತದೆ. ಯೇಸು ಸ್ವಾಮಿಗಾಗಿ ನಾನು ಪ್ರಾಣನೇ ಕೊಡ್ತೀನಿ, ನೀನು ಕೊಡ್ತೀಯಾ? ಹೇಳ್ಬೇಕು ಮರಯ್ಯ. ಯೇಸು ಸ್ವಾಮಿಗಾಗಿ ಉಯಿರು ಕುಡ್ಪೀங்களா? ಕುಡ್ಪೇನ್. ನೀವೆಲ್ಲರೂ ಕೊಡ್ತೀರಿ ಯೇಸು ಸ್ವಾಮಿಗಾಗಿ? ನಾಳೆ ಬರ್ತಾರೆ, ಪಿಸ್ತೂಲ್ ತಗೊಂಡು ಬರ್ತಾರೆ, ಯೇಸು ಸ್ವಾಮಿ ದೇವರಲ್ಲ, ಯಾರಿಗೋ ಜೈ ಅಂತ ಹೇಳಂತಾರೆ. ಏನ್ ಮಾಡ್ಬೇಕು ನಾವು? ಅಷ್ಟೇ. ಯೇಸು ಸ್ವಾಮಿಗಾಗಿ ನಾವು ತ್ಯಾಗ. ಹಂಗೆ ಸಾಯ್ಬೇಡ, ಯೇಸು ಕ್ರಿಸ್ತನಲ್ಲಿ ಸತ್ತರೆ ನಿನ್ಗೆ ಪರಲೋಕ. ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ, ಲೇಟ್ ಮಾಡೋದು ಬೇಡ. ಮತ್ತೊಂದ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಣು ಮುಚ್ಕೋಬೇಕು, ಕಣ್ಣು ಯಾರು ತೆಗಿಬಾರ್ದು. ಒಂದು ಅವಕಾಶ ನಾವು ಜೂನಿಯರ್ ಪಾಲ್ರಾಜ್ಗೆ ಕೊಡ್ತಿದ್ದೀವಿ, ಪ್ರಾರ್ಥನೆ ಮಾಡ್ತಾರೆ. ಜೂನಿಯರ್ ಪಾಲ್ರಾಜ್. ಈ ಜಪಕೂಟವನ್ನು ಆಶೀರ್ವದಿಸಬೇಕೆಂದು ಒಪ್ಪಿಸಿಕೊಡುತ್ತೇವೆ. ನೀವು ನಂಬಿ ಬಂದಿರುವ ಮಕ್ಕಳನ್ನು ಅಪ್ಪ, ನೀವು ಈ ಒಂದು ಜಲಸ್ಥಾನದಿಂದ ಜ್ಞಾನಸ್ಥಾನವನ್ನು ಕೊಟ್ಟು ಅಪ್ಪ, ಆತನಿಗೆ ಆ ಮಗುವಿಗೆ ಒಳ್ಳೆಯ ಆತ್ಮಾಭಿಷೇಕವನ್ನು ಮಾಡುವಂತಾಗಿ ನಾವೆಲ್ಲ ಕುಟುಂಬ ಸಮೇತರಾಗಿ ಬಂದಿರುವ ದೇವ, ನಿನ್ನ ಹಸ್ತದಿಂದ ಆಶೀರ್ವದಿಸಿ ನಿನ್ನ ನಾಮದಿಂದ ಆ ಪುತ್ರನನ್ನು ಅಪ್ಪ ಅಭಿಷೇಕಿಸಬೇಕೆಂದು ಒಪ್ಪಿಸಿಕೊಡುತ್ತೇವೆ ದೇವ. ಬಂದಿರುವ ಎಲ್ಲರನ್ನೂ ಅಪ್ಪ ನಿನ್ನ ದೇವ ಸಮಾಧಾನದಿಂದಲೂ ನಿನ್ನ ಪ್ರೀತಿಯಿಂದಲೂ ಅಪ್ಪ ನಡೆಸುವಂತೆ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮವಾಗಲೆಂದು ಬೇಡಿಕೊಳ್ಳುತ್ತೇವೆ ತಂದೆಯು. ಆಮೇನ್, ಆಮೇನ್. ಎಲ್ಲರೂ ಒಂದೆಗಳು ಎದ್ದಾಳೋಣ, ನಾವು ಎದ್ದಾಳೋಣ. ಒಂದು ಹಾಡು ಆಡ್ತಿ ಇದ್ದಾಗ ಕೆಲವರು ಮಾತ್ರ ಅಲ್ಲಿ ನೀರಲ್ಲಿ ಹೋಗ್ತಾರೆ. ಅಮ್ಮ ಎಲ್ಲರೂ ಇಲ್ಲೇ ಇರ್ರಿ, ಮತ್ತೆ ನೀರು ಡೇಂಜರ್ ಇರ್ತವೆ, ಮಕ್ಕಳು ಎಲ್ಲರೂ ಸ್ವಲ್ಪ ನೋಡ್ಕೊಳ್ಳಿ ಜಾಗ್ರತೆಯಿಂದ.